ನಮಸ್ತೆ ಸ್ನೇಹಿತರೆ, ಗಿಡಗಳ ಪಟ್ಟಿನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಮೆಣಸಿನ್ಕಾಯಿ ಗಿಡ ಎಷ್ಟು ಹಾಕಿದ್ದೀವಿ, ಎಷ್ಟು ಬೇಕು ಇನ್ನು, ಅದ್ರ ಬಗ್ಗೆ ನೋಡೋಣ. ಸೊ ನಾನು ಅಂದ್ಕೊಂಡಿರೋ ಪ್ರಕಾರ ನಮಗೆ ಮೆಣಸಿನ್ಕಾಯಿ ಗಿಡ ಬಂದು ಒಂದು 4 ಇದ್ದರೆ ಸಾಕು. ಯಾಕಂದರೆ ಅದರಲ್ಲಿ ಸಾಕಷ್ಟು ಕ್ವಾಂಟಿಟಿನಲ್ಲಿ ಬರುತ್ತೆ ಆ್ಯಂಡ್ ತುಂಬ ತಿಂಗಳಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾವು ಒಂದು ಮೆಣಸಿನ್ಕಾಯಿ ಗಿಡ ಹಾಕಿರೋದು ಚೆನ್ನಾಗಿ ಬಂದಿರೋದು ಇವಾಗವರೆಗೂ. ಸೊ ಅದು ಇಲ್ಲಿವರೆಗೂ ಒಂದು 6 ತಿಂಗಳ ಮೇಲೆ ಬಂದಿದೆ. ಸೊ ಹಾಗಾಗಿ ಅದರ ಟೈಮ್ ಲೈನ್ ಗೊತ್ತಿಲ್ಲ ನನಗೆ, ಅದಕ್ಕೋಸ್ಕರ ಒಂದು 4 ಇದ್ರೆ ಸಾಕಾಗತ್ತೆ ಅಂತ ನಾವು ಅಂದ್ಕೊಂಡಿರೋದು. ಸೊ ಇಲ್ಲಿ ಎಷ್ಟು ಹಾಕಿದ್ದೀವಿ, ಯಾವ್ದಾವ್ದಂತ ಬನ್ನಿ ನೋಡೋಣ. ಇಲ್ಲಿ ಒಂದು ಪುಟಾಣಿ ಮೆಣಸಿನ ಗಿಡ ಇದೆ, ಇದಿನ್ನ ಬರಬೇಕು. ಇದು ಗಾಂಧಾರಿ ಮೆಣಸು ಅನಿಸುತ್ತೆ. ನಾನು 2 ವೆರೈಟಿ ಹಾಕಿರೋದು, ಒಂದು ಗಾಂಧಾರಿ ಮೆಣಸು, ಇನ್ನೊಂದು ನಾರ್ಮಲ್ ಚಿಲ್ಲಿ. ಸೊ ಇದು ಯಾವ ವೆರೈಟಿ ಗೊತ್ತಿಲ್ಲ, ಅದು ಬಂದಮೇಲೆ ಗೊತ್ತಾಗುತ್ತೆ ನನಗೆ. ಸೊ ಇದು ಒಂದು ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು 2-3 ಮೆಣಸಿನ್ಕಾಯಿ ಗಿಡ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ಇದೊಂದು ಮತ್ತು ಇದೊಂದು ಮತ್ತು ಇದು ಕೂಡ ಮೆಣಸಿನ್ಕಾಯಿ ಗಿಡ. ಸೊ 3 ಮೆಣಸಿನ್ಕಾಯಿ ಗಿಡ ಇಲ್ಲೇ ಇದೆ, ಅದರಲ್ಲಿ ಒಂದು ಕಾಯಿ ಬಂದಿದೆ. ಸೊ ಇಲ್ಲಿ ನೋಡ್ಬೋದು. ಸೊ ಇದು ಮೋಸ್ಟ್ಲಿ ನಾರ್ಮಲ್ ಮೆಣಸಿನ ಗಿಡ ಇರ್ಬೋದು, ಯಾಕಂದರೆ ಗಾಂಧಾರಿ ಮೆಣಸು ಬಂದು ತುಂಬ ಚಿಕ್ಕದಾಗಿ ಬರುತ್ತೆ. ಸೊ ನೋಡಬೇಕು, ಇಲ್ಲೇ ನಮಗೆ 3 ಇದೆ ಪ್ಲಸ್ ಅದೊಂದು 4. ಸೊ 4 ಮೆಣಸಿನ್ಕಾಯಿ ಗಿಡ ಆಲ್ರೆಡಿ ಇದೆ. ನೆಕ್ಸ್ಟು ಈ ಟಬ್ ನೋಡ್ಬೋದು, ಇದರಲ್ಲೂ ಕೂಡ ಒಂದು ಮೆಣಸಿನ್ಕಾಯಿ ಗಿಡ ಇದೆ. ಅಗೇನ್ ಈ ಎಲೆ ಎಲ್ಲ ಯಾಕೆ ಈ ರೀತಿ ಮಡ್ಸ್ಕೊಂಡಿದೆ ಅಂದರೆ ಇಲ್ಲಿ ಬಿಸಿಲು ಜಾಸ್ತಿ ಬೀಳುತ್ತೆ ಈಗ ಬೇಸಿಗೆಗಾಲದಲ್ಲಿ, ಅದಕ್ಕೋಸ್ಕರ. ಮೇಲೆ ಇವತ್ತು ಸ್ಯಾರಿ ಇದೆಲ್ಲ ಏನು ಹಾಕಿಲ್ಲ ಶೇಡ್ಗೆ, ಸೊ ಹಾಗಾಗಿ ಈ ರೀತಿ ಮಡ್ಸ್ಕೊಂಡಿದೆ. ಸೊ ಇದು 5ನೇ ಮೆಣಸಿನ ಗಿಡ. ಸೊ ಮೆಣಸಿನ ಗಿಡ ಟೋಟಲಾಗಿ 5 ಇದೆ. ಸೊ ನಾನು ಅಂದ್ಕೊಂಡಿದ್ದಕ್ಕಿಂತ ಒಂದು ಗಿಡ ಜಾಸ್ತಿನೇ ಇದೆ. ಇದು ಎಕ್ಸ್ಟ್ರಾ ಏನು ಹಾಕೋದು ಬೇಕಾಗಿಲ್ಲ, ಇರೋದೆಲ್ಲ ಕರೆಕ್ಟಾಗಿ ಬರಬೇಕು. ಸೊ ಅದನ್ನು ನೋಡಿಕೊಂಡು ಯಾವ್ದಾದ್ರು ಬಂದಿಲ್ಲ ಅಂತ ಹೇಳಿದರೆ ನೆಕ್ಸ್ಟು ರೀಪ್ಲಾಂಟ್ ಬೇಕಾದ್ರೆ ಮಾಡ್ಬೋದು ನಾವು. ಇದಿಷ್ಟು ಈ ವಿಡಿಯೋನಲ್ಲಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.